ಒಬ್ಬಂಟಿಯಾಗಿದ್ದ ಲೇಡಿ ಲಾಯರ್ ಒಬ್ಬ ಚಿಕ್ಕ ಯುವಕನ ಜೊತೆ ಮಲಗಿದಳು. ಇವಳು ಅಲಿಶಾ ಅಂತ. ಅಲಿಶಾ ಅಡ್ವೊಕೇಟ್ ಆಗಿದ್ದು ದಿಶಾ ಅವಳ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ. ಹಾಗೂ ಕಾರಣಾಂತರಗಳಿಂದ ದಿಶಾ ಆ ಕೆಲಸವನ್ನು ತನ್ನ ಫ್ರೆಂಡ್ ಸಾಹಿಲ್ಗೆ ಕೊಡಿಸುತ್ತಾಳೆ. ನಂತರ ಮೊದಲ ದಿನವೇ ಸಾಹಿಲ್ಗೆ ಅಲಿಶಾ ಮೇಲೆ ಮನಸ್ಸಾಗಿ ಅವನು ಅಲಿಶಾಳನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತಾನೆ. ಆವಾಗ ಅಲಿಶಾ ಅದನ್ನು ಗಮನಿಸಿ ಸಾಹಿಲ್ನನ್ನು ಕರೆದು ಟೀ ಮಾಡಿಕೊಂಡು ಬಾ ಎಂದು ಕಳಿಸುತ್ತಾಳೆ. ನಂತರ ಸಾಹಿಲ್ಗೆ ಒಂದು ಕ್ಷಣದಲ್ಲಿ ಅಲಿಶಾ ನನ್ನ ಬಾಸ್ ಅನ್ನು ಪ್ರೀತಿಸುವುದು ತಪ್ಪು ಎಂದು ಅನಿಸಿದರೆ, ಮತ್ತೊಂದು ಕ್ಷಣದಲ್ಲಿ ಬಾಸ್ ಆದರೇನಾಯಿತು, ಅವಳು ಕೂಡ ಹೆಣ್ಣು ತಾನೆ ಅಂತ ಅನಿಸುತ್ತದೆ. ಮರುದಿನ ಅಲಿಶಾಗೆ ವಿಪರೀತ ತಲೆನೋವು ಕಾಣಿಸಿಕೊಳ್ಳುತ್ತದೆ. ಆವಾಗ ಸಾಹಿಲ್ ಅವಳ ಹಣೆಗೆ ಮಸಾಜ್ ಮಾಡುತ್ತಾನೆ. ನಂತರ ರಿಲ್ಯಾಕ್ಸ್ ಆದಂತಹ ಅಲಿಶಾ ಅಲ್ಲೇ ಮಲಗುತ್ತಾಳೆ. ಆವಾಗ ಅವಳನ್ನೇ ನೋಡುತ್ತಾ ಸಾಹಿಲ್ ಕೂಡ ಅಲ್ಲೇ ಮಲಗುತ್ತಾನೆ. ನಂತರ ನೋಡುತ್ತಿದ್ದಂತೆ ರಾತ್ರಿ ಆಗುತ್ತದೆ. ಆವಾಗ ಅಲಿಶಾ ಸಾಹಿಲ್ ಮಲಗಿರುವುದನ್ನು ನೋಡಿ ಅವನ ಕೈಯನ್ನು ಟಚ್ ಮಾಡುತ್ತಾಳೆ. ಆವಾಗ ಸಾಹಿಲ್ಗೆ ಎಚ್ಚರವಾಗಿ ಅವಳಿಗೆ ಕಿಸ್ ಕೊಡಲು ಹೋಗುತ್ತಾನೆ. ನಂತರ ಅಲಿಶಾ ಅವನನ್ನು ತಡೆದು, ನನ್ನ ಜೀವನದಲ್ಲಿ ಪ್ರೀತಿಗೆ ಸ್ಥಾನವಿಲ್ಲ, ಅಷ್ಟಕ್ಕೂ ನೀನೇನು ತುಂಬಾ ಚಿಕ್ಕವನು, ನೀನು ನಿನ್ನ ಕೆರಿಯರ್ ಕಡೆ ಗಮನ ಕೊಡು ಅಂತ ಹೇಳುತ್ತಾಳೆ. ಆವಾಗ ಸಾಹಿಲ್, ಮೇಡಮ್ ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ ಅಂತ ಹೇಳುತ್ತಾನೆ. ಆವಾಗ ಅಲಿಶಾ, ಬೇಡ, ನನ್ನ ಜೀವನದಲ್ಲಿ ಪ್ರೀತಿಗೆ ಜಾಗವಿಲ್ಲ ಎಂದು ಹೇಳಿ ಅವನನ್ನು ಅವಾಯ್ಡ್ ಮಾಡುತ್ತಾಳೆ. ಆವಾಗ ಸಾಹಿಲ್ ಅಲ್ಲಿಂದ ಮನೆ ಕಡೆಗೆ ಹೊರಡುತ್ತಾನೆ. ಆದರೆ ಸಾಹಿಲ್ ತನ್ನ ಫೋನನ್ನು ಅಲ್ಲೇ ಬಿಟ್ಟು ಬಂದಿದ್ದು ಅದನ್ನು ತರಲೆಂದು ವಾಪಸ್ ಹೋಗುತ್ತಾನೆ. ಆವಾಗ ಅಲಿಶಾ ಅಪ್ಸೆಟ್ ಆಗಿ ಅಳುತ್ತಾ ಕುಳಿತಿರುತ್ತಾಳೆ. ಆವಾಗ ಸಾಹಿಲ್, ಏಕೆ ಅಳುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆವಾಗ ಅಲಿಶಾ, ಅದನ್ನೇನು ಕೇಳಬೇಡ, ಸುಮ್ಮನೆ ನೀನು ಇಲ್ಲಿಂದ ಹೊರಟು ಹೋಗು ಎಂದು ಆತನ ಫೋನ್ ಕೊಡುತ್ತಾಳೆ. ಆವಾಗ ಸಾಹಿಲ್, ಇಲ್ಲ, ನಾನು ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗುವುದಿಲ್ಲ ಎಂದು ಹೇಳುತ್ತಾನೆ. ಆವಾಗ ಅಲಿಶಾ ಅವನನ್ನು ತಬ್ಬಿಕೊಂಡು ಅವನ ಜೊತೆ ಸ್ವರ್ಗ ಸುಖ ಕಾಣುತ್ತಾಳೆ. ಮರುದಿನ ಸಾಹಿಲ್ ಅಲಿಶಾಳನ್ನು ಎಬ್ಬಿಸಿ ಬೆಡ್ ಕಾಫಿ ಕೊಡುತ್ತಾನೆ. ಆವಾಗ ಅಲಿಶಾ ಖುಷಿಯಿಂದ ಅದನ್ನು ಕುಡಿಯುತ್ತಾಳೆ. ನಂತರ ಅಲಿಶಾ ಆಫೀಸ್ನಲ್ಲಿ ನಿಂತಿರುತ್ತಾಳೆ. ಆವಾಗ ಸಾಹಿಲ್ ಅವಳನ್ನು ಬಂದು ತಬ್ಬಿಕೊಳ್ಳುತ್ತಾನೆ. ಆವಾಗ ಅಲಿಶಾ ಅವನನ್ನು ದೂರ ತಳ್ಳಿ ಫೈಲ್ಸ್ ಕೊಡುವಂತೆ ಕೇಳುತ್ತಾಳೆ. ಆವಾಗ ಸಾಹಿಲ್, ಹೀಗೇಕೆ ಬಿಹೇವ್ ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆವಾಗ ಅಲಿಶಾ, ನಿನಗೆ ಬೇಕಾಗಿದ್ದು ಸಿಕ್ಕಿದ್ದಾನೆ, ಇನ್ಮೇಲೆ ಸ್ವಲ್ಪ ವರ್ಕ್ ಮಾಡೋಣವೇ ಎಂದು ಹೇಳುತ್ತಾಳೆ. ಆವಾಗ ಸಾಹಿಲ್, ನನಗೆ ನೀನು ಬೇಕು, ನಿನ್ನ ದೇಹವಲ್ಲ ಎಂದು ಹೇಳುತ್ತಾನೆ. ಆವಾಗ ಅಲಿಶಾ, ನೀನೇನು ತುಂಬ ಚಿಕ್ಕವನು, ಈ ಪ್ರೀತಿ ಅದು ಮಾತನಾಡಲು ಅಷ್ಟೇ ಚಂದ, ನಾನು ಇದರ ನೋವನ್ನು ಮೊದಲೇ ಅನುಭವಿಸಿ ಬಿಟ್ಟಿದ್ದೇನೆ, ನಮ್ಮ ಪ್ರೀತಿಯನ್ನು ನಿಮ್ಮ ಮನೆಯಲ್ಲಿ ಒಪ್ಪುವುದಿಲ್ಲ, ನನ್ನನ್ನು ಮರೆತು ಬಿಡು ಎಂದು ಹೇಳುತ್ತಾಳೆ. ನಂತರ ಸಾಹಿಲ್ ತನ್ನ ತಂದೆ ಸಮೀರ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಅಲಿಶಾ ಹತ್ತಿರ ಹೋಗಿ, ನಾನು ನನ್ನ ತಂದೆಗೆ ನಮ್ಮ ವಿಷಯ ತಿಳಿಸಿದ್ದೇನೆ, ಅವರು ನಿಮ್ಮನ್ನು ಮೀಟ್ ಆಗಲು ಬರುತ್ತಿದ್ದಾರೆ ಎಂದು ಹೇಳುತ್ತಾನೆ. ಆವಾಗ ಅಲಿಶಾ ಖುಷಿಯಾಗಿ ಸಾಹಿಲ್ನನ್ನು ತಬ್ಬಿಕೊಳ್ಳುತ್ತಾಳೆ. ನಂತರ ಸಮೀರ್ ಅಲ್ಲಿಗೆ ಬಂದಾಗ ಅಲಿಶಾ ಹಾಗೂ ಸಮೀರ್ ಒಬ್ಬರನ್ನೊಬ್ಬರು ನೋಡಿ ಶಾಕ್ ಆಗುತ್ತಾರೆ. ಕಾರಣ, ಸಮೀರ್ ಹಾಗೂ ಅಲಿಶಾ ಮೊದಲು ಪ್ರೀತಿಸುತ್ತಿರುತ್ತಾರೆ. ಈ ಹಿಂದೆ ಸಾಹಿಲ್ ಅಲಿಶಾ ಹತ್ತಿರ ತನ್ನ ಮೊಬೈಲ್ ಬಿಟ್ಟು ಹೋದಾಗ ಅವನ ಫೋನ್ಗೆ ಸಮೀರ್ ಕಾಲ್ ಮಾಡಿರುತ್ತಾನೆ. ಆವಾಗ ಅಲಿಶಾ ಸಮೀರ್ನ ಫೋಟೋ ನೋಡಿ ಸಾಹಿಲ್ ಸಮೀರ್ನ ಮಗ ಎಂದು ಗೊತ್ತಾಗಿ ತುಂಬ ಅಪ್ಸೆಟ್ ಆಗಿ ಸಾಕಷ್ಟು ದುಃಖಪಟ್ಟಿರುತ್ತಾಳೆ. ಈ ಕಡೆ ಸಮೀರ್ ಅಲಿಶಾ ಹಾಗೂ ತನ್ನ ಮೊದಲಿನ ಸಂಬಂಧದ ಬಗ್ಗೆ ಸಾಹಿಲ್ಗೆ ಹೇಳಿ ಅವಳನ್ನು ಮರೆತು ಬಿಡು ಅಂತ ಹೇಳುತ್ತಾನೆ. ಆವಾಗ ಸಾಹಿಲ್, ನೀನು ಅವಳಿಗೆ ಮೋಸ ಮಾಡಿರಬಹುದು, ಆದರೆ ನಾನು ಮೋಸ ಮಾಡಲಾರೆ, ಪ್ಲೀಸ್ ನಮ್ಮಿಬ್ಬರ ನಡುವೆ ಬರಬೇಡಿ ಅಂತ ಹೇಳುತ್ತಾನೆ. ನಂತರ ಸಮೀರ್ ಅಲಿಶಾ ಹತ್ತಿರ ಹೋಗುತ್ತಾನೆ. ಆವಾಗ ಅಲಿಶಾ, ನನಗೇಕೆ ಮೋಸ ಮಾಡಿದೆ ಅಂತ ಕೇಳುತ್ತಾಳೆ. ಆವಾಗ ಸಮೀರ್, ನನ್ನ ಫ್ಯಾಮಿಲಿಯ ಕೆಲವೊಂದಿಷ್ಟು ತೊಂದರೆಗಳಿದ್ದವು, ಹಾಗಾಗಿ ನಾನು ಅಸಹಾಯಕನಾಗಿದ್ದೆ ಅಂತ ಹೇಳುತ್ತಾ, ಈಗ ನಡೆಯುತ್ತಿರುವುದು ಸರಿಯಲ್ಲ, ಸಾಹಿಲ್ಗೆ ನೀನೇ ತಿಳಿಸಿ ಹೇಳು ಅಂತ ಹೇಳುತ್ತಾನೆ. ಆವಾಗ ಅಲಿಶಾ, ಆವಾಗ ನೀನು ಅಸಹಾಯಕನಾಗಿದ್ದೆ, ಈಗ ನಾನು ಆಗಿದ್ದೇನೆ, ಹಲವಾರು ದಿನಗಳ ನಂತರ ನನಗೆ ಈ ಪ್ರೀತಿ ಸಿಕ್ಕಿದೆ ಅಂತ ಹೇಳುತ್ತಾಳೆ. ಆವಾಗ ಸಮೀರ್, ಈ ನಿನ್ನ ಹುಚ್ಚು ಪ್ರೀತಿಯಿಂದ ಸಾಹಿಲ್ನ ಜೀವನ ಹಾಳಾಗುತ್ತದೆ ಅಂತ ಹೇಳುತ್ತಾನೆ. ಆವಾಗ ಅಲಿಶಾ, ನನ್ನ ಜೀವನ ಕೂಡ ಹಾಳಾಗಿ ಹೋಗಿದೆ ಅಂತ ಹೇಳುತ್ತಾಳೆ. ನಂತರ ಸಮೀರ್, ಸಾಹಿಲ್ನಿಂದ ದೂರವಾಗಲು ಏನು ತೆಗೆದುಕೊಳ್ಳುತ್ತೀಯಾ ಅಂತ ಕೇಳುತ್ತಾನೆ. ಆವಾಗ ಅಲಿಶಾ, ಅವನಿಲ್ಲದಿದ್ದರೆ ನೀನು ನನ್ನನ್ನು ಮದುವೆಯಾಗು ಅಂತ ಹೇಳುತ್ತಾಳೆ. ಆವಾಗ ಸಮೀರ್ ಸೈಲೆಂಟ್ ಆಗುತ್ತಾನೆ. ನಂತರ ಅಲಿಶಾ, ಸಾಹಿಲ್ ನಿನ್ನ ಮಗ ಅಂತ ಗೊತ್ತಾಗಿಯೇ ನಾನು ಅವನನ್ನು ನನ್ನ ಪ್ರೀತಿಯ ಬಯಲೆಯಲ್ಲಿ ಬೀಳಿಸಿದ್ದು, ಈಗ ನಾನು ನನ್ನ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ ಅಂತ ಹೇಳುತ್ತಾಳೆ. ನಂತರ ಸಮೀರ್ ವಾಪಸ್ ಹೋಗುತ್ತಾನೆ. ಆಮೇಲೆ ಸಾಹಿಲ್ ಅಲಿಶಾ ಹತ್ತಿರ ಹೋಗುತ್ತಾನೆ. ಆವಾಗ ಅಲಿಶಾ, ನಾನು ನಿನ್ನಿಂದ ದೂರವಾಗದಿದ್ದರೆ ಸಮೀರ್ ನನ್ನನ್ನು ಕೊಂದು ಬಿಡುತ್ತಾನೆ ಎಂದು ಹೆದರಿಸಿ ಹೋಗಿದ್ದಾನೆ ಅಂತ ಹೇಳುತ್ತಾಳೆ. ಆವಾಗ ಸಾಹಿಲ್, ನಾನು ನಿನಗೆ ಏನೂ ಆಗಲು ಬಿಡುವುದಿಲ್ಲ ಎಂದು ಹೇಳುತ್ತಾನೆ. ಅಷ್ಟರಲ್ಲಿಗೆ ಬಂದ ಸಮೀರ್, ನೀನು ಹೇಳಿದಂತೆಯೇ ನಾನು ನಿನ್ನನ್ನು ಮದುವೆಯಾಗಲು ರೆಡಿ ಇದ್ದೇನೆ, ಅವನನ್ನು ಬಿಟ್ಟು ಬಿಡು ಎಂದು ಅಲಿಶಾಗೆ ಹೇಳುತ್ತಾನೆ. ಆವಾಗ ಶಾಕ್ ಆದ ಸಾಹಿಲ್, ಅಪ್ಪ ನೀವು ಏನು ಹೇಳುತ್ತಿದ್ದೀರಾ ಎಂದು ಕೇಳುತ್ತಾನೆ. ಆವಾಗ ಸಮೀರ್, ಅಲಿಶಾ ನನ್ನ ಮುಂದೆ ಏನು ಹೇಳಿದ್ದಾಳೋ ಅದನ್ನೇ ಹೇಳುತ್ತಿದ್ದೇನೆ ಅಂತ ಹೇಳುತ್ತಾನೆ. ನಂತರ ಅಲಿಶಾ, ನಮ್ಮಿಬ್ಬರನ್ನು ದೂರ ಮಾಡಲು ಸಮೀರ್ ಸುಳ್ಳು ಹೇಳುತ್ತಿದ್ದಾನೆ ಅಂತ ಹೇಳುತ್ತಾಳೆ. ಆವಾಗ ಸಾಹಿಲ್, ನಮ್ಮಿಬ್ಬರನ್ನು ಯಾರೂ ದೂರ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಆಗ ಸಮೀರ್, ಹಾಗೆ ಆಗಲಿ, ನೀವು ಈಗಲೇ ಮದುವೆ ಮಾಡಿಕೊಳ್ಳಿ ಎಂದು ಹೇಳುತ್ತಾನೆ. ಆವಾಗ ಸಾಹಿಲ್ ಖುಷಿಪಟ್ಟರೆ ಅಲಿಶಾ, ಅದು ನನ್ನಿಂದ ಸಾಧ್ಯವಿಲ್ಲ, ನನ್ನ ಉದ್ದೇಶ ಈಡೇರಿತು, ನೀವಿಬ್ಬರೂ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳುತ್ತಾಳೆ. ಆವಾಗ ಶಾಕ್ ಆದ ಸಾಹಿಲ್, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಅಂತ ಹೇಳುತ್ತಾನೆ. ಆವಾಗ ಅಲಿಶಾ, ನಿನ್ನಿಂದಾಗಿ ನಾನು ಇಷ್ಟು ದಿನ ಅನುಭವಿಸಿದ ನೋವು ಸಮೀರ್ಗೆ ಗೊತ್ತಾಗಿದೆ, ನೀವಿಬ್ಬರೂ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳುತ್ತಾಳೆ. ನಂತರ ಕೋಪಗೊಂಡ ಸಾಹಿಲ್ ಅಲಿಶಾಳನ್ನು ಕೊಲ್ಲಲು ಹೋಗುತ್ತಾನೆ. ಆವಾಗ ಸಮೀರ್ ಬಿಡಿಸಿಕೊಳ್ಳಲು ಹೋದಾಗ ಸಾಹಿಲ್ ಅವನನ್ನು ಜೋರಾಗಿ ತಳ್ಳುತ್ತಾನೆ. ಆವಾಗ ಸಮೀರ್ ತಲೆ ಟೇಬಲ್ಗೆ ತಾಗಿ ಸತ್ತು ಹೋಗುತ್ತಾನೆ. ಕೊನೆಗೆ ಇಬ್ಬರು ಪಶ್ಚಾತ್ತಾಪ ಪಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು FWF ಒರಿಜಿನಲ್ಸ್ ಎಂಬ ಯೂಟ್ಯೂಬ್ ಚಾನಲ್ ಅಲ್ಲಿ ದಿಲ್ಲಾಗಿ ಎಂದು ಹುಡುಕಿ ನೋಡಬಹುದು.